ನೋಡಿ ಯಾವ ರೀತಿ ಪ್ಲಸ್ ಬರೋ ಥರ ಬ್ಲೌಸನ್ನು ಸ್ಟಿಚ್ ಮಾಡೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಸೂಪರಾಗಿ ಬಂದಿದೆ ನೋಡಿ ಬ್ಲೌಸು. ಇಲ್ಲಿ ನಾನು ರೆಡಿಮೇಡ್ ಮೀಶೋ ಬ್ಲೌಸ್ ಪೀಸನ್ನು ತೆಗೆದುಕೊಂಡಿದ್ದೀನಿ. ಮೀಶೋದಲ್ಲಿ ಬರುತ್ತಲ್ಲ ಬ್ಲೌಸ್ ಪೀಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಇದು ಸಿಲ್ಕ್ ಬಟ್ಟೆ ಬರುತ್ತಲ್ಲ ಆ ರೀತಿ ಬಟ್ಟೆಲಿ ಬಂದಿದೆ. ವರ್ಕು ಸಹ ತುಂಬ ಚೆನ್ನಾಗಿ ಬಂದಿದೆ. ಇದರ ರೇಟ್ ಬಂದುಬಿಟ್ಟು ₹245 ಬ್ಲೌಸ್ ಪೀಸಿಗೆ. ಇದು ನೋಡಿ ನಾನು ಫ್ರಂಟ್ ಕ್ಯಾಮರಾದಲ್ಲಿ ತೋರಿಸ್ತಾ ಇದ್ದೀನಿ ಬ್ಯಾಕ್ ಯಾವ ಥರ ಬಂದಿದೆ ಅಂತ. ಆದರೆ ನಾವಿಲ್ಲಿ ಹಾಕಿರುವಂತಹ ಕಲರು ರಾಮ ಗ್ರೀನ್ ಆಗಿತ್ತು, ಆದರೆ ಬ್ಲೂ ಕಲರ್ ಬಂದಿದೆ. ಸ್ವಲ್ಪ ಕಲರ್ ಮಾತ್ರ ವೇರಿಯೇಷನ್ ಆಗುತ್ತೆ. ಫೋಟೋದಲ್ಲಿ ನೋಡಿರೋದು ಒಂಥರ, ಇಲ್ಲಿ ಬಂದಿರೋದು ಒಂಥರ ಆಗಿರುತ್ತೆ. ಆದರೆ ಇದರಲ್ಲಿ ಮೆನ್ಷನ್ ಮಾಡಿದರು ರಾಮ ಗ್ರೀನ್ ಅಂತ. ನೋಡಿ ಫ್ರಂಟಲ್ಲಿ ಸರಿಯಾಗಿ ಕೊಟ್ಟಿಲ್ಲ ಇವರು. ಈಗ ಫ್ರಂಟನ್ನು ನಾವು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನಾನು. ಇದರಲ್ಲಿ ಸ್ವಲ್ಪ ಡಿಸೈನ್ ಕಟ್ ಆಗುತ್ತೆ. ನಾನು ತುಂಬಾ ವಿಚಾರ ಮಾಡಿ ಕಟ್ ಮಾಡಿದ್ದೀನಿ. ಆದರೆ ಅವ್ರು ಕೊಡುವಾಗ ಸ್ವಲ್ಪ ಏರುಪೇರು ಮಾಡಿ ಕೊಡ್ತಾರೆ. ಹಾಗಾಗಿ ಇದು ಫ್ರಂಟ್ ಕೊಟ್ಟಿರೋದಷ್ಟು ಸರಿಯಾಗಿಲ್ಲ. ಆನಂತರ ನೋಡಿ ಇಲ್ಲಿ ನಾನು ಬ್ಲೌಸ್ ಕಟ್ ಮಾಡುವಂಥ ಮುಂಚೆ ನಾನು ಲೈನಿಂಗನ್ನು ಐರನ್ ಹಾಕ್ಕೊಂಡಿದ್ದೆ. ನಾನಿಲ್ಲಿ ಮಾರ್ಕಿಂಗ್ ಹಾಕಿರುವ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಇಲ್ಲಿ ಪ್ರಿನ್ಸಸ್ ಕಟ್ಟನ್ನು ನಾನು ಮಾರ್ಕಿಂಗ್ ಮಾಡಿದ್ದೀನಿ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ಭಾಳಷ್ಟು ವಿಡಿಯೋಗಳುಂಟು. ನಿಮಗೇನಾದರೂ ಕಟಿಂಗ್ ವಿಡಿಯೋ ಬೇಕು ಅಂದರೆ ಅಲ್ಲಿ ಚೆಕ್ ಮಾಡಿದರೆ ನನ್ನ ವಿಡಿಯೋದಲ್ಲಿ ಸಿಗುತ್ತೆ, ಅಥವಾ ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ಕಟ್ ಮಾಡುವಾಗ ವಿಡಿಯೋನ ಹಾಕ್ತೀನಿ. ಇಲ್ಲಿ ನಾನು 36 ಎದೆ ಸುತ್ತಳತೆಗೆ ಪ್ರಿನ್ಸಸ್ ಕಟ್ಟನ್ನು ಕಟ್ ಮಾಡಿರುವಂಥದ್ದು. ಬ್ಯಾಕ್ ಸಹ ಕಟ್ಟಿಂಗ್ ಆಗಿದೆ. ಬ್ಯಾಕಲ್ಲಿ ಏನಿಲ್ಲ, ಜಸ್ಟ್ ಎಷ್ಟು ಉದ್ದ ಬೇಕು ಮತ್ತು ಆರ್ಮೋಲ್ ಎಷ್ಟು ಬೇಕೋ ಅಷ್ಟನ್ನು ನೋಡಿ ತೆಗೆದುಕೊಂಡಿದ್ದೀನಿ. ನೆಕ್ಕನ್ನು ನಾನು ಕಟ್ ಮಾಡಿ ಇಟ್ಕೊಂಡಿಲ್ಲ, ಯಾಕಂದರೆ ನೆಕ್ ಇಲ್ಲಿ ಕಟ್ ವರ್ಕ್ ಡಿಸೈನ್ ಬಂದಿರೋದ್ರಿಂದ ನಾನು ಶೇಪ್ ತೆಗೆದಿಲ್ಲ. ಫ್ರಂಟಿಗೂ ಸಹ ನಾನು ಕಟಿಂಗನ್ನು ಮಾಡಿಲ್ಲ, ಯಾಕಂದರೆ ನೋಡಿ ಆನಂತರ ಸ್ಟಿಚಿಂಗ್ ಮಾಡುವಾಗ ಕಟಿಂಗ್ ಮಾಡಿದ್ರಂತ ಫ್ರಂಟ್ ಶೇಪನ್ನು ಸಹ ತೆಗೆದಿಲ್ಲ. ಇವಾಗ ಫ್ರಂಟು ಮತ್ತು ಬ್ಯಾಕು ಕಟಿಂಗ್ ಆಯಿತು. ಸ್ಲೀವ್ಸಿಗೆ ಸಹ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ಲೀವ್ಸ್ ಉದ್ದ ರೆಡಿ 10 ಇಂಚ್ ಬರೋ ಥರ ನೋಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಆದರೆ ಸ್ಲೀವ್ಸಲ್ಲಿ ನನಗೆ ಅಷ್ಟು ಉದ್ದ ಸಿಗ್ತಾ ಇರಲಿಲ್ಲ, 1/2 ಇಂಚ್ ಕಡಿಮೆನೇ ಸಿಗ್ತಾಯಿತ್ತು 9ವರೆಗೆ. ಪರವಾಗಿಲ್ಲ, ಇನ್ನೇನು ಮಾಡಲಿಕ್ಕಾಗಲ್ಲ. ಅಂದರೆ ಬಟ್ಟೆ ಸಹ ಇರಲಿಲ್ಲ ನಾನು ಅಡ್ಜಸ್ಟ್ ಮಾಡಿ ಕಟ್ ಮಾಡುವಾಗ. ಒಂದು 1/2 ಇಂಚ್ ಅಷ್ಟೇ ಕಡಿಮೆ ಇರೋದ್ರಿಂದ 9ವರೆನೇ ಇಟ್ಕೊಂಡು ಕಟ್ ಮಾಡಿದ್ದೀನಿ. ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಸೂಪರಾಗಿ ಬಂದಿದೆ ಕಟ್ ವರ್ಕು. ನಾವೇನಾದರೂ ವರ್ಕ್ ಮಾಡಿಸ್ತೀನಿ ಅಂತ ಅಂದ್ರೂ ಸಹ ₹1,500ಗಿಂತ ಕಡಿಮೆ ಅಂತೂ ಆಗೋದಿಲ್ಲ. ಯಾಕಂದರೆ ಸಿಂಪಲ್ ಡಿಸೈನಿಗೆ 1,000 ಮೇಲೆ ಕೇಳ್ತಾರೆ. ಹಾಗಾಗಿ ಇದು ಫುಲ್ ಹೆವಿ ಡಿಸೈನ್ ಇರೋದ್ರಿಂದಲೇ ತುಂಬ ಚೆನ್ನಾಗಿದೆ ಬ್ಲೌಸ್ ಪೀಸು. ನೀವೇನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಬೈ ಮಾಡ್ಬೋದು. ನೋಡಿ ಬ್ಯಾಕಿಗೆ ಎಷ್ಟು ಚೆನ್ನಾಗಿ ಕಟ್ ವರ್ಕ್ ಬಂದಿದೆ ಅಂತ. ಈಗ ಬ್ಯಾಕಲ್ಲಿ ನೆಕ್ ಅಗಲ ಇರುತ್ತಲ್ಲ, ಅದನ್ನು ಯಾವ ರೀತಿ ನಮಗೆ ಅಡ್ಜಸ್ಟ್ ಮಾಡಿ ಕಟ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲಿಗೆ ನೋಡಿ ನೆಕ್ ಹತ್ರ ನಾವು ಇಲ್ಲಿ ನಾನು ಮೇನ್ ಫ್ಯಾಬ್ರಿಕನ್ನು ಇಟ್ಕೊಂಡು ಲೈನಿಂಗ್ ಬಟ್ಟೆನ ಇಟ್ಕೊಂಡು ತೆಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಥರ ಪರ್ಫೆಕ್ಟ್ ಕಟಿಂಗ್ ಮಾಡ್ಕೊಳ್ತಾ ಇಲ್ಲ, ಬಟ್ಟೆ ಹೆಚ್ಚನ್ನುವಂಗೆ ಇಟ್ಟು ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮಗೆ ಹೊಲಿಯುವಾಗ ಸ್ವಲ್ಪ ಇದು ಏರುಪೇರು ಅಂತ ಬರುತ್ತೆ. ಹಾಗಾಗಿ ನಾವು ಲೈನಿಂಗನ್ನು ಪರ್ಫೆಕ್ಟ್ ಕಟ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ಪರ್ಫೆಕ್ಟಾಗಿ ಮಾಡ್ಬೋದು. ಈಗ ಇಲ್ಲಿ ನಾನು ನೋಡಿ ಫ್ರಂಟ್ ಶೇಪು ತುಂಬಾ ವಿಚಾರ ಮಾಡಿದ್ದೀನಿ. ಏನು ಮಾಡಿದರು ಇವರು ಫ್ರಂಟ್ ಹತ್ರ ಇದು ರೈಟ್ ಸೈಡ್ ಬರೋ ಥರನೇ ನೋಡ್ಕೊಳ್ಬೇಕು ನಾವು. ಇದು ಒಂಥರ ಅವರು ಕ್ರಾಸಲ್ಲಿ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಮಾಡಿದರೂ ಇದು ಬರಲೇ ಇಲ್ಲ. ಆನಂತರ ನಾನು ಒಂದು ಸ್ವಲ್ಪ ಡಿಸೈನ್ ತಾನೇ ಹೋಗುತ್ತೆ ಅಂತ ಈ ರೀತಿ ಇಟ್ಕೊಂಡು ಅಡ್ಜಸ್ಟ್ ಮಾಡಿ ಕಟ್ ಮಾಡಿದೆ. ಯಾಕಂದರೆ ಉಳಿದಿರುವಂತಹ ಪೀಸ್ ತೆಗಿಲಿಕ್ಕೂ ಸಹ ನಮಗೆ ಬರ್ತಾ ಇರಲಿಲ್ಲ. ಹಾಗಾಗಿ ಇದನ್ನು ಅಡ್ಜಸ್ಟ್ ಮಾಡಿ ಕಟ್ ಮಾಡಿಕೊಂಡೆ ನಾನು. ನೋಡಿ ನೀವು ಸಹ ಈ ರೀತಿ ಎಲ್ಲ ಬಂದಾವಾಗ ಯಾವ ರೀತಿ ಇಟ್ಟರೆ ನಮಗೆ ಬರುತ್ತೆ ಫ್ರಂಟ್ ಎಲ್ಲ ಅನ್ನೋದನ್ನು ವಿಚಾರ ಮಾಡಿ ಕಟ್ ಮಾಡಬೇಕಾಗುತ್ತೆ. ಬಟ್ಟೆನೂ ಸಹ ವೇಸ್ಟ್ ಮಾಡುವಂಗಿಲ್ಲ. ಅಂದರೆ 1 ಮೀಟ್ರ್ ಬಟ್ಟೆ ಕೊಟ್ಟಿರ್ತಾರೆ, ಆದರೆ ಕಟ್ ಪೀಸ್ ಬಂದಿರುತ್ತೆ. ಒಂದು ಸೈಡ್ ಬ್ಯಾಕ್ ಮತ್ತು ಒಂದು ಸ್ಲೀವ್ಸ್ ಕೊಟ್ಟಿರ್ತಾರೆ, ಇನ್ನೊಂದು ಸೈಡ್ ಫ್ರಂಟ್ ಮತ್ತು ಇನ್ನೊಂದು ಸ್ಲೀವ್ಸನ್ನು ಕೊಟ್ಟಿರ್ತಾರೆ. ನೋಡಿ ಈ ರೀತಿ ಕ್ರಾಸಲ್ಲಿ ನೀವು ಕ್ರಾಸ್ ಇಟ್ಬೇಕಾದ್ರೂ ಕಟ್ ಮಾಡ್ಬೋದು, ಆದರೆ ಬಟ್ಟೆ ಅಡ್ಜಸ್ಟ್ ಆಗಲ್ಲ. ನೀವು ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ತೆಗೆದುಕೊಂಡ್ರೆ ಈ ರೀತಿ ಕ್ರಾಸ್ ಇಟ್ಟು ಕಟ್ ಮಾಡ್ಬೋದು. ನಾನಂದರೆ ಅದೇ ಬಟ್ಟೆಯಲ್ಲಿ ಫುಲ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಹಾಗಾಗಿ ಅದು ಸ್ವಲ್ಪ ಡಿಸೈನ್ ಹೋಗುತ್ತೆ, ಕ್ರಾಸಲ್ಲಿ ಕಾಣಿಸೋದಿಲ್ಲ ಅಂತ ನಾನು ಅಡ್ಜಸ್ಟ್ ಮಾಡಿ ಕಟ್ ಮಾಡಿದ್ದೀನಿ. ಸ್ಲೀವ್ಸಿಗೂ ಸಹ ಇವರು ಕೆಳಗಡೆ ಸ್ವಲ್ಪ ಜಾಸ್ತಿ ಬಿಟ್ಟು ಡಿಸೈನನ್ನು ಹಾಕಿದ್ದಾರೆ. ಹಾಗಾಗಿ ಸ್ವಲ್ಪ ಸ್ಲೀವ್ಸ್ ಅನ್ನೋದು ತುಂಡ ಬಂತು. ಅಂದರೆ
9:30 ರೆಡಿ ಬರುತ್ತೆ. ಪರವಾಗಿಲ್ಲ ಅಂತ 9:30ನೇ ರೆಡಿ ಇಟ್ಕೊಂಡಿದ್ದೀನಿ. 10 ಇಂಚ್ ಬೇಕಿತ್ತು, ಇನ್ನು ಹಾಫ್ ಇಂಚ್ ಕಡಿಮೆ ಆಯಿತು, ಪರವಾಗಿಲ್ಲ ಅಂತ ಅಷ್ಟನ್ನೇ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ಪ್ರಿನ್ಸಸ್ ಕಟ್ ಇದು. ಇದನ್ನು ಇಡಬೇಕಾದ್ರೆ ಕರೆಕ್ಟಾಗಿ ಎಲ್ಲ ಮುಖನೂ ಅಂದರೆ ಬ್ಯಾ ರೈಟ್ ಸೈಡೇ ಬರೋ ಥರ, ಲೆಫ್ಟ್ ಬರೋ ಥರ ನೋಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ಅದನ್ನು ಮಾತ್ರ ಕರೆಕ್ಟಾಗಿ ಇಟ್ಕೊಳ್ಬೇಕು. ಯಾಕಂದರೆ 2 ಒಂದೇ ಥರ ಕಟ್ ಮಾಡಿದರೆ ಆಮೇಲೆ ಸ್ಟಿಚ್ ಮಾಡುವಾಗ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದನ್ನು ಇಟ್ಕೊಳ್ಳುವಾಗ ಮಾತ್ರ ಒಂದು ಆ ಕಡೆ ಮುಖ, ಒಂದು ಈ ಕಡೆ ಮುಖ ನೋಡಿಕೊಂಡು ಇಟ್ಕೊಳ್ಬೇಕು. ಒಂದು ರೈಟ್ ಸೈಡ್ ಬರಬೇಕು, ಒಂದು ಲೆಫ್ಟ್ ಸೈಡ್ ಬರಬೇಕು. ಅದನ್ನು ನೋಡ್ಕೊಂಡು ಇಟ್ಕೊಂಡು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಇವರು ಕಾಮನ್ ಆಗಿ ನೆಕ್ಕನ್ನು ಅಗಲ ಕೊಟ್ಟಿರ್ತಾರೆ. ಯಾಕಂದರೆ ಕಾಮನ್ ಸೈಜ್ ಕೊಟ್ಟಿರ್ತಾರೆ. ನಾವೀಗ ಇದನ್ನು ನಮ್ಮ ಸೈಜಿಗೆ ಯಾವ ರೀತಿ ಬೇಕು ಅನ್ನೋದನ್ನು ನಾವು ಈ ನೆಕ್ಕನ್ನು ಆಲ್ಟರ್ ಮಾಡ್ಕೊಳ್ಬೇಕು. ಯಾವ ರೀತಿ ಮಾಡ್ಕೊಳ್ಬೇಕು ಅಂದರೆ ನೋಡಿ, ನಾವು ಮೊದಲೇ ಲೈನಿಂಗಲ್ಲೇ ಪರ್ಫೆಕ್ಟಾಗಿ ಕಟ್ ಮಾಡಿ ಇಟ್ಕೊಳ್ತೀವಲ್ಲ, ಅದಕ್ಕೆ ನಾವು ನಾಚನ್ನು ಹಾಕ್ಕೊಳ್ಬೇಕು. ಆನಂತರ ನೋಡಿ ಈ ರೀತಿ ಮಡಿಸ್ಕೊಳ್ಬೇಕು. ಮಡಿಸ್ಕೊಂಡು ಇಲ್ಲಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನಮಗೆ ನೆಕ್ ಎಷ್ಟಕ್ಕೆ ಬೇಕಲ್ಲ ಅಷ್ಟಕ್ಕೆ ಮಾತ್ರ, ಕೆಳಗಡೆ ಎಲ್ಲ ಬೇಡ. ನೋಡಿ ಈ ರೀತಿ ಒಂದು ಡಾಟ್ ಪಾಯಿಂಟ್ ಹಿಡಿತೀವಲ್ಲ ಆ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಕಾಣಿಸ್ತಾ ಇದೆ ಅಂದ್ಕೊತೀನಿ. ಆ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ನಮಗೆ ನಮ್ಮ ಬ್ಲೌಸಿಗೆ ಹೊಲಿಯುವಂಥ ನೆಕ್ ಕ್ರಿಯೇಟ್ ಆಗಿದೆಯಾ ಅಂತ ನೋಡ್ಕೊಳ್ಬೇಕು. ಆಗಿದ್ದರೆ ಅದನ್ನು ನಾವು ಈಗ ಲೈನಿಂಗ್ ಇಟ್ಟು ಕಟ್ ಮಾಡ್ಬೋದು. ನನಗೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತು. ನಾನು ಇನ್ನೊಂದು ಸ್ವಲ್ಪ 1/4 ಇಂಚ್ ಆಗುವಷ್ಟು ಇಟ್ಕೊಂಡಿದ್ದೀನಿ. ನೀವು ನಿಮ್ಮ ಅಂದರೆ ನಾನಿಲ್ಲಿ 2 ಇಂಚ್ ನೆಕ್ಕನ್ನು ಇಟ್ಟಿದ್ದೆ. ಹಾಗಾಗಿ ನನಗೆ 2 ಇಂಚ್ ನೆಕ್ ಬರುವುದಕ್ಕೂ ನಾವು ಇದು 6 ಇಂಚಿಗಿರುತ್ತೆ. ಅಂದರೆ ರೆಡಿ ಆದ ನಂತರ 6 ಇಂಚಿಗಿರುತ್ತೆ. ಆದರೆ ನಮ್ಗೆ 6 ಇಂಚಿಗೆ ಬೇಕಾಗೋದಿಲ್ಲ. ಇದು ಬ್ರಾಡ್ ಅಂದರೆ ದಪ್ಪಗಿರೋರಿಗೆಲ್ಲ ಇಟ್ಟು ಹೊಲಿಬೋದು. ಮೀಡಿಯಮ್ ಇರೋರಿಗೆ ಇದು ಸ್ವಲ್ಪ ನೆಕ್ ಜಾಸ್ತಿ ಅಂತ ಆಗುತ್ತೆ. ನೋಡಿ ಈ ರೀತಿ ಇಟ್ಟುಕೊಂಡು ಕರೆಕ್ಟಾಗಿ ನಾವು ಗುಂಡು ಸೂಜಿನ ಹಾಕ್ಕೊಂಡು ಬಿಡಬೇಕು. ಆ ಕಡೆ ಈ ಕಡೆ ಜರುಗಬಾರ್ದು ಅಂತ ನಾವು ಸೂಜಿನ ಹಾಕ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಆನಂತರ ಕಟ್ ವರ್ಕನ್ನು ನಾವು ನೋಡಿ ಈ ರೀತಿ ಕಟ್ ವರ್ಕ್ ಇರೋದನ್ನು ನಮಗಿದು ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ ಲೈನಿಂಗ್ ಮೇಲೆ. ಅದೇ ಥರ ಈ ರೀತಿ ಕಟ್ ವರ್ಕನ್ನು ನೀಟಾಗಿ ಹೊಲ್ಕೊಂಡು ಬರಬೇಕು. ಕಾಲನ್ನು ನಿಲ್ಲಿಸಿ ಬ್ರೇಕನ್ನು ಕಂಟ್ರೋಲ್ ಇಟ್ಕೊಂಡು ನೀಟಾಗಿ ಹೊಲ್ಕೊತಾ ಬರಬೇಕು. ಕೈಯನ್ನು ಸರಿಯಾಗಿ ಮೂಮೆಂಟ್ ಮಾಡಿದ್ರೆ ಕಟ್ ವರ್ಕ್ ಅನ್ನೋದು ಸೂಪರಾಗಿ ಬರುತ್ತೆ. ಫಸ್ಟ್ ಹೊಲಿಯುವಾಗ ಕಷ್ಟ ಅಂತ ಅನಿಸುತ್ತೆ. ಪ್ರಾಕ್ಟೀಸ್ ಆಗ್ತಾ ತುಂಬ ಚೆನ್ನಾಗಿ ಬರುತ್ತೆ. ಕಟ್ ವರ್ಕ್ ಹೊಲಿಯುವಾಗ ಕೈಯನ್ನು ಸ್ವಲ್ಪ ನೀಟಾಗಿ ಮೂಮೆಂಟ್ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಕಟ್ ವರ್ಕು. ನೋಡಿ ಈ ರೀತಿ ತಿರುಗಿಸ್ಬೇಕಾಗತ್ತೆ. ಅಲ್ಲಲ್ಲೇ ಸೂಜಿ ಕ್ರಾಸ್ ಬಂದಲ್ಲೆಲ್ಲ ಸೂಜಿನ ಕೆಳಗಡೆನೇ ನಿಲ್ಲಿಸಿ ಕೈಯನ್ನು ತಿರುಗಿಸ್ಬೇಕು. ಆ ರೀತಿ ಮಾಡೋದ್ರಿಂದ ಕರೆಕ್ಟಾಗಿ ಕಟ್ ವರ್ಕ್ ಶೇಪ್ ಅನ್ನೋದು ಬರುತ್ತೆ. ಈಗ ಒಂದು 1/4 ಇಂಚ್ ಬಿಟ್ಕೊಂಡು ಈ ರೀತಿ ಕಟ್ ಮಾಡಿ ಟರ್ನ್ ಮಾಡಿದರೆ ಆಯಿತು. ಕಟ್ ವರ್ಕ್ ಸಹ ಹೊಲಿದಾಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸ್ ಪೀಸ್ ಮಾತ್ರ. ನೋಡಿ ಈಗ ಸಣ್ಣ ನಾಚನ್ನು ಹಾಕೊಳ್ಬೇಕು. ಎಲ್ಲೆಲ್ಲಿ ಇದೆಯಲ್ಲ ಅಲ್ಲೆಲ್ಲ ನಾಚ್ ಹಾಕ್ಬೇಕು. ಸರಿಯಾಗಿ ಬಂದಿಲ್ಲ ಅಂದರೆ ನೋಡಿ, ನೀವು ಈ ರೀತಿ ತಿರುಗಿಸ್ಕೊಂಡು ಸಹ ಏನಾದರೂ ನಿಮಗೆ ಇನ್ನೂ ಸ್ವಲ್ಪ ಹತ್ತಿರ ಬರಬೇಕು ಅಂತ ಅನಿಸಿದ್ರೆ ಈ ರೀತಿ ತಿರುಗಿಸ್ಕೊಂಡು ಸಹ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನನಗೆ ಇನ್ನೂ ಸ್ವಲ್ಪ ಡಿಸೈನ್ ಹತ್ತಿರ ಬರಬೇಕು ಅಂತ ಅನ್ನಿಸ್ತು. ಹಾಗಾಗಿ ಉಲ್ಟಾ ತಿರುಗಿಸ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡೆ. ಆನಂತರ ಮತ್ತೆ ನಾಚನ್ನು ಹಾಕ್ಕೊಂಡು ನಾನಿಲ್ಲಿ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ಚನ್ನು ಕೊಟ್ಕೊಳ್ತಾ ಇದ್ದೀನಿ. ನೀಟಾಗಿ ಹೊಲ್ಕೊಳ್ಬೇಕು. ಯಾಕಂದರೆ ಒಳಗಡೆ ಎಲ್ಲ ಹೋಗದಿರೋ ಥರ ನೀಟಾಗಿ ನೋಡಿಕೊಂಡು ಹೊಲ್ಕೊಳ್ಬೇಕು. ಸ್ವಲ್ಪ ನಿಧಾನ ಆಗುತ್ತೆ, ಆದರೆ ಪೇಷನ್ಸಿಂದ ಹೊಲಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಸೂಪರಾಗಿ ಬಂದಿದೆ. ಬ್ಲೌಸು ಸಹ ಅಷ್ಟೇ ಚೆನ್ನಾಗಿ ಬಂದಿದೆ. ವೇರ್ ಮಾಡಿಯೂ ಸಹ ಆಗಿದೆ. ನಾನಿಲ್ಲಿ ವೇರ್ ಮಾಡಿರುವಂಥ ಫೋಟೋನೆಲ್ಲ ಶೇರ್ ಮಾಡಿಲ್ಲ. ಕರೆಕ್ಟಾಗಿ ಬಂದಿದೆ ಬ್ಲೌಸ್ ಪೀಸು. ಕಲರ್ ತುಂಬ ಚೆನ್ನಾಗಿದೆ. ನೀವೇನಾದರೂ ಬೈ ಮಾಡೋಂಗಿದ್ರೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಸುಮಾರು ಕಲರ್ಸ್ ಅವೈಲೇಬಲ್ ಇದೆ. ನಿಮ್ದೇನಾದರೂ ಹಳೆ ಸಾರಿ ಎಲ್ಲ ಇದ್ದರೆ, ಮ್ಯಾಚಿಂಗ್ ಬ್ಲೌಸ್ ಹಾಳಾಗಿದ್ದರೆ ಈ ರೀತಿ ತಂದು ಒಂದು ಸ್ಟಿಚ್ ಮಾಡಿಕೊಂಡ್ರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಸಹ ಹಾಕ್ಕೊಳ್ಬೋದು. ನೋಡಿ ಈಗ ಬ್ಯಾಕು ಸಹ ರೆಡಿ ಆಯಿತು. ಇವಾಗ ಫ್ರಂಟನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರಂಟಿಗೆ ನೋಡಿ ಕರೆಕ್ಟಾಗಿ ಈ ರೀತಿ ಫಸ್ಟಿಗೆ ಹಾಕ್ಕೊಬೇಕು. ಇಲ್ಲಾಂದರೆ ಹೊಲಿಯುವಾಗ ಉಲ್ಟಾ ಪಲ್ಟಾ ಅನ್ನೋದು ಆಗಿಬಿಡುತ್ತೆ. ನೋಡಿ ಈ ರೀತಿ ಇರೋದ್ರಿಂದ ಸ್ವಲ್ಪ ಕ್ರಾಸಲ್ಲಿ ಕಟ್ ಆಗಿಬಿಡುತ್ತೆ. ಹಾಗಾಗಿ ಪರವಾಗಿಲ್ಲ, ಒಂದು ಸ್ವಲ್ಪ ಹೋಗಿದ್ರೆ ಅಂತ ನಾನು ಸ್ಟಿಚ್ ಮಾಡಿದೆ. ಇನ್ನೇನು ಮಾಡೋಕ್ಕಾಗಲ್ಲ. ಸುಮಾರೆಲ್ಲ ಟ್ರೈ ಮಾಡಿದೆ, ಯಾವ ರೀತಿ ಮಾಡಿದರೂ ಆಗಲಿಲ್ಲ. ಇನ್ನು ಕ್ರಾಸ್ ಒಂದು ಇಟ್ಟಿದ್ರೆ ಒಂದು ಸ್ವಲ್ಪ, ಆದರೆ ನೆಕ್ ಹತ್ರ ತುಂಬಾ ಚಿಕ್ಕದು 1 ಇಂಚ್ ಕೊಟ್ಬಿಟ್ಟಿದ್ರು ಅವರು. ಅಷ್ಟು ನೆಕ್ಕಲ್ಲ, ಸಾಲೋದಿಲ್ಲ. ಹಾಗಾಗಿ ಅದು ಏನು ಮಾಡಿದರೂ ಕಟ್ ಆಗೇ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಕಟ್ ಮಾಡಿ
ತೆಗೆದುಬಿಟ್ಟೆ. ಇನ್ನು ಕ್ರಾಸಲ್ಲಿ ಯಾಕಂದರೆ ಕೆಳಗಡೆಯೂ ಸಹ ಈ ಸಾರಿ ಬರೋದ್ರಿಂದ ಅಲ್ಲೂ ಸಹ ಕಾಣಿಸೋದಿಲ್ಲ ಅಂತ ಇದು ಕ್ರಾಸಲ್ಲಿತ್ತಲ್ಲ ಅದು ಪರವಾಗಿಲ್ಲ, ಒಳಗಡೆ ಕಾಣಿಸೋದಿಲ್ಲ, ಅಷ್ಟು ಡೀಪಾಗೇನು ನಾವು ಸಾರಿ ಪ್ಲೇಟನ್ನು ಹಾಕೋದಿಲ್ಲ ಅಂತ ಅದೇ ಥರ ನಾನು ಸ್ಟಿಚಿಂಗನ್ನು ಮಾಡಿದೆ. ನೋಡಿ ಸ್ವಲ್ಪ ಡಿಸೈನ್ ಹೋಯಿತು, ಏನೂ ಮಾಡೋಕ್ಕಾಗಲ್ಲ, ಅವ್ರು ಕೊಟ್ಟಿರೋದೇ ಆ ಥರ. ಕೆಲವೊಂದು ಸಲ ರೆಡಿಮೇಡ್ ಬ್ಲೌಸ್ ಪೀಸಲ್ಲಿ ಹಾಗೆ ನಮಗೆ ಬೇಕಾದಂಗೆ ಕೊಟ್ಟಿರೋದಿಲ್ಲ ಅವರು, ಸ್ವಲ್ಪ ಏರುಪೇರು ಮಾಡೇ ಕೊಟ್ಟಿರ್ತಾರೆ. ನಾವು ಸ್ವಲ್ಪ ವಿಚಾರ ಮಾಡಿ ಕಟ್ ಮಾಡಬೇಕಾಗುತ್ತೆ. ಆದರೆ ನೀಟಾಗಿ ಕಟ್ ಮಾಡಿದೆ ನೋಡಿ. ನಾನು ಫಸ್ಟಿಗೆ ನೆಕ್ಕನ್ನು ಕಟ್ ಮಾಡಿ ಇಟ್ಕೊಂಡಿರಲಿಲ್ಲ, ಯಾಕಂದರೆ ಡಿಸೈನ್ ಯಾವ ರೀತಿ ಹೊಲಿಬೇಕು, ಇಲ್ಲ ನಾವು ಹೆಂಗೆ ಕಟ್ ಮಾಡಿದ್ರೂ ಹಾಗೆ ಹೊಲಿಬೇಕಾಗುತ್ತೆ. ಡಿಸೈನ್ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಆಮೇಲೆ ಕಟ್ ಮಾಡಿದ್ರೆ ಕರೆಕ್ಟಾಗಿ ನಾನು ಸ್ಟಿಚಿಂಗ್ ಮಾಡುವಾಗಲೇ ಕಟ್ ಮಾಡಿಕೊಂಡೆ. ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ ಎಲ್ಲವನ್ನು. ಈಗ ಲೈನಿಂಗ್ ಎಷ್ಟಿದೆ ನೋಡಿ ಅಷ್ಟಕ್ಕೆ ಮೇನ್ ಫ್ಯಾಬ್ರಿಕನ್ನು ಸ್ಟಿಚ್ ಮಾಡಿ ಉಳಿದಿರೋದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಎರಡು ಸೈಡು ಸಹ ಇದೇ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಬಂದಿದೆ ಫ್ರಂಟಿಗೆ. ಆನಂತರ ಈಗ ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿ, ಡಿಸೈನ್ ಆ ಥರ ಕಾಣಿಸ್ತಾ ಇದೆ. ಇದನ್ನು ಸಹ ಕರೆಕ್ಟಾಗಿ ಒಂದೇ ಕಡೆ ಬರೋ ಥರ, ಅಂದರೆ ಫ್ರಂಟು ಇದು ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡೂ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಎರಡೂ ಸಹ ಮೊದಲಿಗೆ ಒಮ್ಮೆಲೆ ನೋಡ್ಕೊಂಡು ಸ್ಟಿಚ್ ಮಾಡಬೇಕು, ಯಾಕಂದರೆ ಒಂದೇ ಸೈಡ್ ಬರುವಂಥ ಚಾನ್ಸ್ ಇರುತ್ತೆ ನೋಡಿ. ಎರಡೂ ಸಹ ನೋಡಿಕೊಂಡು ನಾನಿಲ್ಲಿ ಸ್ಟಿಚ್ ಮಾಡಿಕೊಂಡೆ. ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದು ಬಿಡಬೇಕು. ಆನಂತರ ಪ್ರಿನ್ಸಸ್ ಕಟ್ಟನ್ನು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಕೇವಲ ಒಂದು ಅರ್ಧ ಗಂಟೆಲೆಲ್ಲ ಬ್ಲೌಸನ್ನು ಸ್ಟಿಚ್ ಮಾಡಿಬಿಡ್ಬೋದು. ಇನ್ನೇನು ಕಟ್ ವರ್ಕ್ ಹೊಲಿಯೋದು ಒಂದು ಸ್ವಲ್ಪ ನಿಧಾನ ಆಗುತ್ತೆ, ಅಷ್ಟು ಬಿಟ್ಟರೆ ಬ್ಲೌಸ್ ಫಾಸ್ಟೇ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಬ್ಲೌಸ್ ಪೀಸು ಸಹ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ಯಾಕಂದರೆ ಸಿಲ್ಕ್ ಬಟ್ಟೆ. ಇಲ್ಲಿ ಸಿಲ್ಕ್ ಬಟ್ಟೆಗೆ ಮೀಟ್ರಿಗೆ 150 ರೂಪಾಯಿನೂ ಇರುತ್ತೆ. ಅದರಲ್ಲಿ ಬೇರೆ ಈ ವರ್ಕು ತುಂಬಾ ವರ್ತಿದೆ ಅಂತಲೇ ಹೇಳ್ಬೋದು ಬ್ಲೌಸ್ ಪೀಸು ನೋಡಿ. ಆಯಿತು, ಇವಾಗ ಎರಡು ಸೈಡು ಸಹ ಪ್ರಿನ್ಸಸ್ ಕಟ್ ಹೊಲಿದಾಯ್ತು. ಪ್ರಿನ್ಸಸ್ ಕಟ್ ಬ್ಲೌಸ್ ಹೊಲಿಯೋದು ತುಂಬಾ ಫಾಸ್ಟಾಗಿ ಆಗುತ್ತೆ, ಯಾಕಂದರೆ ಮಾಮೂಲಿ ಬ್ಲೌಸ್ ಕ್ರಾಸ್ ಬೆಲ್ಟ್ ಅದು ಇದೆಲ್ಲ ಹೊಲಿಯೋದಿರೋದಿಲ್ಲ, ಫಾಸ್ಟಾಗಿ ಆಗುತ್ತೆ. ಮತ್ತು ಬಟ್ಟೆನೂ ಸ್ವಲ್ಪ ಕಡಿಮೆ ಇದ್ದಾಗ ಈ ರೀತಿ ಪ್ರಿನ್ಸಸ್ ಕಟ್ಟನ್ನೇ ಬಟ್ಟೆ ಸ್ಟಿಚ್ ಮಾಡಿಬಿಟ್ರೆ, ಬ್ಲೌಸ್ ಸ್ಟಿಚ್ ಮಾಡಿಬಿಟ್ರೆ ಬಟ್ಟೆ ಸ್ವಲ್ಪ ಕಡಿಮೆ ಇದ್ದರೂ ನಡೆಯುತ್ತೆ, ಯಾಕಂದರೆ ಕ್ರಾಸ್ ಬೆಲ್ಟ್ ಹೊಲಿಯೋದಿರೋದಿಲ್ಲ. ಹಾಗಾಗಿ ನೋಡಿ ಆಯ್ತು. ಇವಾಗ ಬಟನ್ ಪಟ್ಟಿ, ಗಾಜಾ ಪಟ್ಟಿ, ಫುಲ್ ಬ್ಲೌಸ್ ಸ್ಟಿಚಿಂಗನ್ನು ತೋರಿಸಿದ್ದೀನಿ ನಾನಿಲ್ಲಿ. ಇದರಲ್ಲಿ ಮಷೀನಲ್ಲಿ ನಾನು ಹುಕ್ಸನ್ನು ಸ್ಟಿಚ್ ಮಾಡ್ತೀನಿ, ಅದೊಂದು ವಿಡಿಯೋ ಇದರಲ್ಲಿ ತೋರಿಸ್ಲಿಕ್ಕೆ ಮರ್ತುಬಿಟ್ಟೆ. ಹಾಗಾಗಿ ಇಲ್ಲಿ ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ, ಆದರೆ ಮಷೀನಲ್ಲಿ ಕಾಜಾ ಯಾವ ರೀತಿ ಮಾಡೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿದ್ದು ಬ್ಯಾಕು. ಈಗ ನೋಡಿ ಇಲ್ಲಿ ಹುಕ್ಸ್ ಪಟ್ಟಿ ಹೊಲಿಲಿಕ್ಕೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಕಾಜಾನ ಮಷೀನಲ್ಲೇ ಮಾಡಿದ್ದೀನಿ. ತುಂಬ ಈಸಿಯಾಗಿ ನಿಮಗೇನಾದರೂ ಬಟ್ಟೆ ಎಲ್ಲ ಜಾಸ್ತಿ ಇದ್ದಾಗ ಈ ರೀತಿ ಮಾಡ್ಕೊಳ್ಬೋದು. ನಾನು ಸಹ ಅದೇ ಥರ ಮಾಡ್ತೀನಿ, ಮಷೀನಲ್ಲೇ ಕಾಜನ್ನೆಲ್ಲ ಮಾಡಿಬಿಡ್ತೀನಿ. ಯಾಕಂದರೆ ಗಡಿಬಿಡಿ ಇದ್ದವಾಗ ನಮಗೆ ಇದು ಈಸಿ ಆಗಿಬಿಡುತ್ತೆ. ಹುಕ್ಸನ್ನು ಸಹ ನಾವು ಮಷೀನಲ್ಲೇ ಹಾಕ್ಬೋದು. ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಹಾಕೋದು. ತುಂಬ ಈಸಿ ಆಗುತ್ತೆ ಹುಕ್ಸು. ಮತ್ತು ನಮಗೆ ಏನೇನಾದರೂ ಬ್ಲೌಸ್ ಸ್ಟಿಚ್ ಮಾಡಾದ ನಂತರ ಹುಕ್ಸ್ ಮತ್ತು ಕಾಜು ಮಾಡೋಕ್ಕೆ ಟೈಮ್ ಮೊದಲಿಗೆ ಒಂದು ಮಧ್ಯದಲ್ಲಿ ಸ್ಟಿಚ್ ಹಾಕ್ಕೊಂಬಿಟ್ಟು, ಆನಂತರ ನಮಗೆ ಎಲ್ಲೆಲ್ಲಿ ಬೇಕಲ್ಲ ಕಾಜಾ ಅದನ್ನು ಪಾಯಿಂಟ್ ಮಾಡಿ ಇಟ್ಕೊಂಡು ಅಲ್ಲಿಗೆ ಒಂದೊಂದು ಮಾರ್ಕನ್ನು ಹಾಕ್ಕೊಂಡು ಆನಂತರ ಸ್ಟಿಚಿಂಗ್ ಮಾಡಿದರೆ ಆಯಿತು. ಯಾಕಂದರೆ ನಮಗೆ ಒಂದು ಬ್ಲೌಸ್ ಕೈ ಕೆಲಸ ಮಾಡಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಒಂದು ಬ್ಲೌಸ್ ಸ್ಟಿಚ್ ಮಾಡುವಷ್ಟೇ ಟೈಮು ಕೈ ಕೆಲಸ ಮಾಡಲಿಕ್ಕೆ ತಗೊಳುತ್ತೆ ನೋಡಿ. ಈ ರೀತಿ ಅಲ್ಲಿ ಬಂದ ನಂತರ ಇದು ಹಾಕ್ಕೊಳ್ಬೇಕು, ಏನಂದರೆ ಲಾಕ್ ಹಾಕ್ಕೊಳ್ಬೇಕು. ಆನಂತರ ವಿ ಶೇಪಲ್ಲಿ ನಾವು ಸ್ಟಿಚಿಂಗ್ ಮಾಡಬೇಕು. ಲಾಕ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಕೂತ್ಕೊಳುತ್ತೆ, ಅಂದರೆ ಬಿಚ್ಕೊಳ್ಳಲ್ಲ ಅಂತ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಆಗೋಯ್ತು ನೋಡಿ. ಕೇವಲ 5 ನಿಮಿಷದಲ್ಲಿ ಕಾಜಾವನ್ನು ಸಹ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಾವು ಕೈಯಲ್ಲಿ ಮಾಡ್ತೀವಿ ಅಂದರೆ ತುಂಬ ಲೇಟ್ ಆಗುತ್ತೆ. ಹಾಗೆ ಫ್ರಂಟು ಬ್ಯಾಕು ಸಹ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಫ್ರಂಟಲ್ಲಿ ಜಾಸ್ತಿ ಅನ್ನುವಂಗೆ ಕಾಣಿಸ್ತು, ಹಾಗಾಗಿ ನಾನು ಕಟ್ ಮಾಡಿ ತೆಗೆದೆ. ನೋಡ್ಕೊಳ್ಬೇಕು ನಾವು ಬ್ಲೌಸನ್ನು ಅಟ್ಯಾಚ್ ಮಾಡಬೇಕಾದ್ರೆ ಎಲ್ಲೆಲ್ಲಿ ನಮಗೆ ಎಕ್ಸ್ಟ್ರಾ ಅಂತ ಅನಿಸುತ್ತಲ್ಲ ಅದನ್ನು ನೀಟಾಗಿ ಟ್ರಿಮ್ ಮಾಡಿ ತೆಗೆದು ಬಿಡಬೇಕು. ಇಲ್ಲಿ ನಾನು ಪ್ಲಸ್ ಬರೋ ಥರನೇ ನೀಟಾಗಿ ಸ್ಟಿಚ್ ಮಾಡಿದ್ದೀನಿ. ನಿಮಗೆ ಲಾಸ್ಟಲ್ಲೂ ಸಹ ತೋರಿಸ್ತೀನಿ ಯಾವ ರೀತಿಯಾಗಿ ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಸಿಗೂ ಸಹ ಸರಿಯಾಗಿ ಅಟ್ಯಾಚ್ ಆಗಿದೆ ಅಂತ ನೋಡಿ. ಈಗ ಸ್ಲೀವ್ಸಲ್ಲೂ ಸಹ ಕಟ್ ವರ್ಕ್ ಇದೆ ನೋಡಿ. ಕಟ್ ವರ್ಕ್ ಮಾಡುವಾಗ ಕೈಯನ್ನು ಈ ರೀತಿ ಇಟ್ಕೊಂಡು ನಾವು ಕೈ ಮೂಮೆಂಟ್ ಮಾಡಿದರೆ ಕಟ್ ವರ್ಕ್ ಬ್ಲೌಸ್ ಅನ್ನೋದು ತುಂಬ ಪರ್ಫೆಕ್ಟಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ಬೋದು. ಹೊಲಿತಾ ನಿಮಗೂ ಸಹ ಅಭ್ಯಾಸ ಆಗುತ್ತೆ ಬಿಗಿನರ್ಸ್ ಎಲ್ಲ ಇದ್ದರೆ ನೋಡಿ. ಇದು ಎಕ್ಸ್ಟ್ರಾನು ತೆಕ್ಕೊಂಡು ಒಂದೊಂದು ನಾಚ್ ಹಾಕ್ಕೊಂಡು ಟರ್ನ್ ಮಾಡಿದರೆ ಮುಗೀತು.
ಬ್ಲೌಸ್ ಪೀಸ್ ತುಂಬಾ ಚೆನ್ನಾಗಿದೆ ನೋಡಿ. ಈ ರೀತಿ ಕರೆಕ್ಟಾಗಿ ಸ್ಟಿಚಿಂಗನ್ನು ಮಾಡಿಕೊಳ್ಬೇಕು. ಫುಲ್ ಬ್ಲೌಸನ್ನು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸಿದ್ದೀನಿ. ಕಟಿಂಗ್ ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ. ನನ್ನ ಹಿಂದಿನ ವಿಡಿಯೋಗಳೆಲ್ಲ ತುಂಬ ವಿಡಿಯೋಗಳು ಉಂಟು ಕಟಿಂಗ್ ವಿಡಿಯೋ. ಬೇಕು ಅಂದರೆ ಚೆಕ್ ಮಾಡಿ. ಇಲ್ಲ ಹೊಸದಾಗಿ ಏನಾದರೂ ತೋರಿಸು ಅಂದರೆ ನೆಕ್ಸ್ಟ್ ಟೈಮ್ ಕಟಿಂಗ್ ಮಾಡುವಾಗ ತೋರಿಸ್ತೀನಿ. ನಾನು ಇನ್ನೇ ಲಾಗ್ ಜೊತೆಗೆ ಒಂದೊಂದು ಬ್ಲೌಸ್ ಕಟಿಂಗು ವಿಡಿಯೋನ ಅಥವಾ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ರೀತಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು. ಅಷ್ಟೇ ಸಿಂಪಲಾಗಿ ಕೇವಲ 1 ಗಂಟೆಲೆಲ್ಲ ಬ್ಲೌಸನ್ನು ಸ್ಟಿಚ್ ಮಾಡಿ ಮುಗಿಸ್ಬಿಡ್ಬೋದು. ಕರೆಕ್ಟಾಗಿ ನಾವು ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಎರಡು ಸೈಡು ಸಹ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ಹೀಗೆ ಫಿಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು. ಫಿಟ್ಟಿಂಗನ್ನು ಯಾವ ರೀತಿ ಪ್ಲಸ್ ಬರೋ ಥರನೇ ನಾವು ಫಿಟ್ಟಿಂಗ್ ಮಾಡೋದನ್ನು ತೋರಿಸ್ಕೊಳ್ತೀನಿ. ಓವರ್ಲಾಕ್ ಇದ್ದರೆ ಓವರ್ಲಾಕನ್ನು ಮಾಡ್ಕೊಳ್ಬೇಕು. ಸ್ವಲ್ಪ ಗ್ಯಾಪ್ ಅನ್ನೋಂಗೆ ಬಂತು, ಪರವಾಗಿಲ್ಲ, ಫಿಟ್ಟಿಂಗಲ್ಲಿ ಹೋಗುತ್ತೆ ಅಂತ. ಹಾಗೆ ಫಿಟ್ಟಿಂಗಲ್ಲಿ ಹೋಗಿದೆ ಕೂಡ, ಇರಲಿಲ್ಲ ಅದು. ಎರಡು ಸೈಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೀವು ಚೆಕ್ ಮಾಡಿ ನೋಡ್ಕೊಳ್ಬೇಕು, ಎಲ್ಲಿ ಎಕ್ಸ್ಟ್ರಾ ಅನ್ನೋಂಗಿದೆ, ಯಾವ ರೀತಿ ಇದೆ ಅಂತ ನೋಡಿಕೊಂಡು ಕಟ್ ಮಾಡಿ ಸ್ಟಿಚಿಂಗನ್ನು ಮಾಡಬೇಕಾಗತ್ತೆ. ಸ್ಲೀವ್ಸನ್ನು ಮಧ್ಯದಿಂದ ಅಟ್ಯಾಚ್ ಮಾಡಿದರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚಿದ್ರೂ ಪರವಾಗಿಲ್ಲ, ಯಾಕಂದರೆ ನಾವು ಫಿಟ್ಟಿಂಗ್ ಮಾಡುವಾಗ ಅದನ್ನು ಬಿಟ್ಟು ಬಿಡೋಕ್ಕಾಗತ್ತೆ. ಹಾಗಾಗಿ ಯಾವಾಗಲೂ ಸ್ಲೀವ್ಸನ್ನು ಮಧ್ಯದಿಂದಲೇ ಸೆಂಟ್ರಿಂದನೇ ಅಟ್ಯಾಚ್ ಮಾಡೋದು ತುಂಬ ಒಳ್ಳೆಯದು. ಎರಡು ಸೈಡು ಸಹ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಆನಂತರ ಫಿಟ್ಟಿಂಗನ್ನು ನೋಡಿ ಕರೆಕ್ಟಾಗಿದೆಯಾ, ಎರಡು ಸ್ಲೀವ್ಸು ಸಹ ಇವಾಗ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಬೇಕು. ಆನಂತರ ನೋಡಿ, ನಾನು ಇಲ್ಲಿ ಪಟ್ಟಿ ಕೊಟ್ಟು ಇದನ್ನು ಫೈನಲ್ ಮಾಡ್ಕೊಳ್ತಾ ಇದ್ದೀನಿ. ಹ್ಯಾಮಿಂಗ್ ಪಟ್ಟಿ ಕೊಟ್ಟು, ಅಂದರೆ ಇದು ಪ್ರಿನ್ಸಸ್ ಕಟ್ ಆದ್ದರಿಂದ ನಾವಿಲ್ಲಿ ಫೈನಲಿ ಪಟ್ಟಿ ಕೊಟ್ಟು ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ. ಎರಡು ಫ್ರಂಟು, ಲೆಫ್ಟ್ ಮತ್ತು ರೈಟ್, ಹಾಗೆ ಬ್ಯಾಕಲ್ಲೂ ಸಹ ಇದೇ ಥರ ಕೊಟ್ಕೊಳ್ಬೇಕು. ಆಯ್ತು, ಇವಾಗ ಬ್ಯಾಕಲ್ಲೂ ಸಹ ಇದೇ ಥರ ಆದಷ್ಟು ನೀವು ಲೈನಿಂಗನ್ನೆಲ್ಲ ಟರ್ನ್ ಮಾಡಿ ನೋಡಿ. ಇವಾಗ ಫಿಟ್ಟಿಂಗು ಕೈಗೆ ಎಷ್ಟು ಬೇಕೋ 5 ಇಂಚು, ಹಾಗೆ ಇಲ್ಲಿ 8 ಇಂಚು ಕಂಕಳು, ಹಾಗೆ ಇಲ್ಲಿ 7.5 ಇಂಚು 7 ಇಂಚು ವೇಸ್ಟ್ ಹತ್ರ ಅದನ್ನು ಮಾರ್ಕಿಂಗ್ ಮಾಡೋದು ಇಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ. ಹಾಗೆ ಫುಲ್ ಫಿಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಪರ್ಫೆಕ್ಟಾಗಿ ಬಂದಿತ್ತು, ಕರೆಕ್ಟಾಗಿ ಬಂದಿತ್ತು ನೋಡಿ. ಎರಡು ಸೈಡು ಸಹ ಇದೇ ಥರ ಫಿಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು. ನಿಮ್ಮ ಸ್ಲೀವ್ಸ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. 5 ಇಂಚ್ ಇತ್ತು ಇವ್ರದ್ದು. ಹಾಗೆ ಆರ್ಮೋಲ್ ಹತ್ರ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಆಮೇಲೆ ವೇಸ್ಟ್ ಹತ್ರ ಎಷ್ಟಿದೆ ಅಂತ ನೋಡಿಕೊಂಡು ಅದನ್ನು ಇಟ್ಟು ಕರೆಕ್ಟಾಗಿ ಸ್ಟಿಚಿಂಗ್ ಹಾಕ್ಕೊಂಡು ಬಂದರೆ ಈ ಎರಡು ಸ್ಲೀವ್ಸು ಮತ್ತು ಇದಕ್ಕೆ ಜಾಯಿಂಟ್ ಮಾಡಿದ್ದೀವಲ್ಲ, ಅದು ಮೇಲ್ಗಡೆ ಬರೋ ಥರನೇ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಕರೆಕ್ಟಾಗಿ ಬರುತ್ತೆ. ಎಕ್ಸ್ಟ್ರಾ ಅನ್ನೋದನ್ನು ನೀಟಾಗಿ ಕಟ್ ಮಾಡಿ ತೆಗೆದು ಆನಂತರ ಸ್ಟಿಚಿಂಗ್ ಹಾಕ್ಕೊಳ್ಬೇಕು. ಓವರ್ಲಾಕ್ ಇದ್ದರೆ ಓವರ್ಲಾಕ್ ಹಾಕ್ಕೊಂಡ್ರೆ ಆಯಿತು. ಅಷ್ಟೇ, ತುಂಬ ಸಿಂಪಲಾಗಿ ಬ್ಲೌಸನ್ನು ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಆಮೇಲೆ ನೋಡಿ, ಚೆಕ್ ಮಾಡಿ ನೋಡ್ಕೊಳ್ಬೇಕು. ಪ್ರತಿ ಹಂತದಲ್ಲೂ ನಾವು ಚೆಕ್ ಮಾಡಿ ನೋಡ್ಕೊಂಡು ನೋಡಿ, ಈ ರೀತಿ ಪ್ಲಸ್ ಆಕಾರದಲ್ಲೇ ಕರೆಕ್ಟಾಗಿ ಬಂದಿದೆ ನೋಡಿ. ಬ್ಲೌಸು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ, ಸ್ಲೀವ್ಸ್ ಆಗಲಿ ಫುಲ್ ಬ್ಲೌಸ್ ರೆಡಿಯಾಗಿದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂತ. ಆಮೇಲೆ ಫೈನಲಿ ಒಂದು ಸಲ ಇಸ್ತ್ರಿ ಮಾಡಿ ಕೊಟ್ಟಿದ್ರೆ ಮುಗೀತು. ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸು ಸಹ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.